ಕೇರಳಕ್ಕೆ ಮಿದುಳು ತಿನ್ನುವ ರಕ್ಕಸನ ಆತಂಕ ಕಾಡ್ತಾ ಇದೆ. ಅಮೀಬಾ ಎಂಬ ಮಾರಕ ಸೋಂಕು ಕೇರಳಕ್ಕೆ ತಲೆನೋವಾಗಿ ಪರಿಣಮಿಸಿದ್ದು 7 ತಿಂಗಳಿನಲ್ಲಿ 17 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಈ ತಿಂಗಳಲ್ಲೇ 7 ಪ್ರಕರಣಗಳು ವರದಿಯಾಗಿದ್ದು ಭೀತಿ ಮತ್ತಷ್ಟು ಹೆಚ್ಚಿಗೆ ಮಾಡಿದೆ. ಹಾಗಾದ್ರೆ ಈ ಕಾಯಿಲೆಗೆ ಕಾರಣ ಏನು? ನೀರಿನ ಕೊಳ ಅಂದ್ರೆ ಸ್ವಿಮ್ಮಿಂಗ್ ಪೂಲ್, ಕೆರೆ, ಈಜುಕೊಳಗಳಲ್ಲಿ ಇಳಿದವರಲ್ಲಿ ಸೋಂಕು ಪತ್ತೆ ಆಗ್ತಾ ಇದೆ. ಕಲುಷಿತ ನೀರು ಮೂಗಿನ ಮೂಲಕ ದೇಹವನ್ನು ಪ್ರವೇಶ ಮಾಡಿ ಮೆದುಳನ್ನು ತಲುಪ್ತಾ ಇವೆ. ನೀರಿನ ಮೂಲಕ್ಕೆ ಒಡ್ಡಿಕೊಳ್ಳದ ಮಗು ಇತರರು ಸೋಂಕಿಗೆ ತುತ್ತಾಗಿದ್ದು ಆತಂಕ ಮತ್ತಷ್ಟು ಜಾಸ್ತಿ ಮಾಡಿದೆ. ಸೆಪ್ಟೆಂಬರ್ 12ರಂದು 2 ಹೊಸ ಕೇಸು, ಈ ತಿಂಗಳಲ್ಲಿ 19 ಪ್ರಕರಣ, 7 ಮಂದಿ ಸಾವನ್ನಪ್ಪಿದ್ರು. ಸೋಂಕಿತ ಬಾಲಕ ಹಿಂದಿನ ದಿನ ಸ್ನೇಹಿತರೊಂದಿಗೆ ಈಜುಕೊಳದಲ್ಲಿ ಸ್ನಾನ ಮಾಡಿದ್ದಾನಂತೆ. ಆರೋಗ್ಯ ಇಲಾಖೆ ಈಜುಕೊಳ ಮುಚ್ಚಿ ಪರೀಕ್ಷೆಗಾಗಿ ನೀರಿನ ಮಾದರಿಯನ್ನ ಸಂಗ್ರಹ ಮಾಡಿದೆ. ನೀರಿನ ಸುರಕ್ಷತೆ, ನೈರ್ಮಲ್ಯದ ಬಗ್ಗೆ ಜಾಗರೂಕರಾಗಿರಲು ವೀಣಾ ಝಾರಿ ಸಲಹೆ ಕೂಡ ಕೊಟ್ಟಿದ್ದಾರೆ. ಹಸು ಎಮ್ಮೆ ಸ್ನಾನ ಮಾಡುವ ಜಲಮೂಲ, ಕಲುಷಿತ ನೀರಿನಲ್ಲಿ ಸ್ನಾನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮನೆಗಳ ನೀರಿನ ಸಂಗ್ರಹಣಾ ಸೌಲಭ್ಯಗಳನ್ನು ಕೂಡ ಸ್ವಲ್ಪ ಸ್ವಚ್ಛವಾಗಿ ಇಡಬೇಕು. ಇಲ್ಲದೆ ಹೋದರೆ ಅಮೀಬಾ ನಿಮ್ಮ ಮೂಗಿನ ಮೂಲಕ ನಿಮ್ಮ ಮೆದುಳನ್ನು ಕೂಡ ಪ್ರವೇಶ ಮಾಡುತ್ತೆ. ನೀರು ನಿಮ್ಮ ಮೂಗಿಗೆ ಪ್ರವೇಶಿಸದಂತೆ ನೋಡಿಕೊಳ್ಳಿ ಅಂತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ.